ಬಳ್ಳಾರಿಯಿಂದಲೇ ಮೊಳಗುತ್ತಾ ರಾಜ್ಯ ಚುನಾವಣಾ ಕುರುಕ್ಷೇತ್ರದ ರಣಕಹಳೆ. ಎಸ್ಟಿ ಸಮಾವೇಶದ ಮೂಲಕ ಕೇಸರಿ ಪಡೆಯಿಂದ ಭರ್ಜರಿ ಮತಬೇಟೆ. ಸಾಲು ಸಾಲು ಬಿಜೆಪಿ ಸಮಾವೇಶ, ರಾಮುಲು ಪ್ರತಿಷ್ಠೆ, ಸಿದ್ದುಗೆ ಸವಾಲ್. ಬಿಜೆಪಿಗೆ ಹಿಂದುಳಿದ ವರ್ಗಗಳ ಬಾಹುಬಲ ತುಂಬಲಿದೆಯಾ ಬಳ್ಳಾರಿ ಸಮಾವೇಶ? ಇದೇ ಹೊತ್ತಿನ ವಿಶೇಷ. ಬಿಜೆಪಿಗೆ ನವಶಕ್ತಿ ಬಲ. ದೇಶದಲ್ಲಿ ಈಗ ಗುಜರಾತ್ ಚುನಾವಣೆ ಸಖತ್ ಸದ್ದು ಮಾಡ್ತಿದೆ. ಇಡೀ ಬಿಜೆಪಿ ಚಿತ್ತ ಗುಜರಾತ್ನತ್ತಲೇ ನೆಟ್ಟು ಕೂತಿದೆ. ಇನ್ನೇನು ಗುಜರಾತ್ ಎಲೆಕ್ಷನ್ ಕೆಲವೇ ವಾರಗಳಲ್ಲಿ ಕಂಪ್ಲೀಟ್ ಆಗಲಿದೆ ಕೂಡ. ಇದರ ನಡುವೆಯೇ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಆಳ್ವಿಕೆಯ ಏಕೈಕ ರಾಜ್ಯವಾಗಿರೋ ಕರ್ನಾಟಕದಲ್ಲೂ ಕೂಡ ಕೇಸರಿ ಪಡೆ ಭರ್ಜರಿಯಾಗಿ ಎಲೆಕ್ಷನ್ ರಣಕಹಳೆ ಮೊಳಗಿಸ್ತಿದೆ. ಅದಕ್ಕಾಗಿಯೇ ಕಮಲ ಪಾಳೆಯ ಈ ಬಾರಿ ಬಳ್ಳಾರಿಯನ್ನೇ ಚುನಾವಣಾ ಕುರುಕ್ಷೇತ್ರದ ಅಖಾಡವಾಗಿಸಿಕೊಳ್ತಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದುಳಿದ ವರ್ಗಗಳಿಗೆ ನೈತಿಕ ಬಲ ತುಂಬಲು ಬಿಜೆಪಿ ಒಂದು ಕಾಲದ ಕಾಂಗ್ರೆಸ್ ಭದ್ರಕೋಟೆಯಾದ ಬಳ್ಳಾರಿಯಲ್ಲೇ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಹಾಗಾದ್ರೆ ಬಿಜೆಪಿ ಪಾಳೆಯ ಈ ಬಾರಿ ಗಣಿನಾಡು ಬಳ್ಳಾರಿಯಲ್ಲಿ ತನ್ನ ಎದುರಾಳಿಗಳ ವಿರುದ್ಧ ಅಬ್ಬರಿಸಿ ಬೊಬ್ಬರಿಯಲು ಸಜ್ಜಾಗಿರೋದೇಕೆ? ಆ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಬಳ್ಳಾರಿಯಿಂದಲೇ ಮೊಳಗುತ್ತಾ ರಾಜ್ಯ ಚುನಾವಣಾ ಕುರುಕ್ಷೇತ್ರದ ರಣಕಹಳೆ. ಎಸ್ಟಿ ಸಮಾವೇಶದ ಮೂಲಕ ಕೇಸರಿ ಪಡೆಯಿಂದ ಭರ್ಜರಿ ಮತಬೇಟೆ. ಸಾಲು ಸಾಲು ಬಿಜೆಪಿ ಸಮಾವೇಶ, ರಾಮುಲು ಪ್ರತಿಷ್ಠೆ, ಸಿದ್ದುಗೆ ಸವಾಲು. ಬಿಜೆಪಿಗೆ ಹಿಂದುಳಿದ ವರ್ಗಗಳ ಬಾಹುಬಲ ತುಂಬಲಿದೆಯಾ ಬಳ್ಳಾರಿ ಸಮಾವೇಶ? ರಾಜ್ಯ ರಾಜಕೀಯ ಈಗ ಅಕ್ಷರಶಃ ಗರಿಗೆದರಿದೆ. ಅದಕ್ಕೆ ಕಾರಣ ಏನೆಂದು ಬಿಡಿಸಿ ಹೇಳೋ ಅಗತ್ಯವಿಲ್ಲ. ಕರ್ನಾಟಕದಲ್ಲೂ ಎಲೆಕ್ಷನ್ಗೆ ಜಸ್ಟ್ ಕೆಲ ತಿಂಗಳಷ್ಟೇ ಬಾಕಿ. ಇನ್ನೇನು ಗುಜರಾತ್ ಎಲೆಕ್ಷನ್ ಮುಗಿಯುತ್ತಲೇ ಇಡೀ ದೇಶದ ಚಿತ್ತ ಅನಾಯಾಸವಾಗಿ ಕರ್ನಾಟಕದತ್ತ ನೆಟ್ಟು ಬಿಡಲಿದೆ. ರಾಜ್ಯದಲ್ಲಿ ಕೂಡ ಆಡಳಿತಾರೂಢ ಬಿಜೆಪಿ, ವಿಪಕ್ಷ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಚುನಾವಣಾ ತಾಲೀಮನ್ನ ಭರ್ಜರಿಯಾಗಿ ಆರಂಭಿಸಿವೆ. ಇದು ಕಾಂಗ್ರೆಸ್ಗೆ ಮಾಡು ಇಲ್ಲವೇ ಮಡಿ ಎಂಬಂತಾದ್ರೆ ಅತ್ತ ಜೆಡಿಎಸ್ ಮತ್ತೆ ಟ್ರ್ಯಾಕ್ಗೆ ಮರಳೋ ಅನಿವಾರ್ಯದಲ್ಲಿದೆ. ಆದ್ರೆ ಇವೆರಡನ್ನೂ ಮೀರಿ ಆಡಳಿತಾರೂಢ ಬಿಜೆಪಿಗೆ ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೆ ಕಾರಣವೇ ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋ ಏಕೈಕ ರಾಜ್ಯವೇ ಕರ್ನಾಟಕ. ಹಾಗಾಗಿ ಕರ್ನಾಟಕ ಈ ಬಾರಿ 3 ಪಕ್ಷಗಳ ಜಿದ್ದಾಜಿದ್ದಿನ ರಣರಂಗವಾಗಲಿದೆ. ಇನ್ನು ಈ ರಣರಂಗದಲ್ಲಿ ಮತ್ತೊಮ್ಮೆ ರಣಭೇರಿ ಬಾರಿಸಲು ಕೇಸರಿ ಪಡೆ ಗಣಿನಾಡು ಬಳ್ಳಾರಿಯನ್ನೇ ಅಖಾಡವಾಗಿಸಿಕೊಂಡಿದೆ. ಕೇಸರಿ ಪಾಳೆಯದಿಂದ ಗಣಿನಾಡು ಬಳ್ಳಾರಿಯಿಂದಲೇ ಚುನಾವಣಾ ಪಾಂಚಜನ್ಯ. ಬಿಜೆಪಿ ಬಲ ಪ್ರದರ್ಶನದ ವೇದಿಕೆಯಾಗಲಿದೆಯಾ ನವೆಂಬರ್ 20ರ ಬಳ್ಳಾರಿ ಸಮಾವೇಶ? ಎಸ್ಟಿ ಸಮಾವೇಶದೊಂದಿಗೆ ಅಧಿಕೃತವಾಗಿ ಬಿಜೆಪಿ ಎಲೆಕ್ಷನ್ ಕ್ಯಾಂಪೇನ್ ಶುರು. ಭಾರೀ ಸಮಾವೇಶದಿಂದ ಎದುರಾಳಿಗಳಿಗೆ ಸ್ಪಷ್ಟ ಸಂದೇಶ ನೀಡಲಿರೋ ಬಿಜೆಪಿ. ಹೌದು, ಈ ಬಾರಿಯ ಚುನಾವಣಾ ಅಖಾಡ ನಿತ್ಯ ಭಾರೀ ಕುತೂಹಲದೊಂದಿಗೆ ತಾವು ಪಡೆದುಕೊಳ್ತಿರೋದು ನಿಜ. ಈಗ ಅದರ ಝಲಕ್ ಗಣಿನಾಡು ಬಳ್ಳಾರಿಯಿಂದ ಭರ್ಜರಿಯಾಗಿ ಕಂಡು ಬರಲಿದೆ. ಅದಕ್ಕೆ ಕಾರಣ ರಾಜ್ಯ ಬಿಜೆಪಿ ಪಾಳೆಯ. ರಾಜ್ಯದ ಕೇಸರಿ ಪಡೆ ಬಳ್ಳಾರಿಯಲ್ಲಿ ಭಾರೀ ಸಮಾವೇಶವೊಂದನ್ನು ಆಯೋಜಿಸುತ್ತಿದೆ. ಇದರಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಹಾಗೂ ರಾಷ್ಟ್ರ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಇದೇ ಈಗ ಇಡೀ ರಾಜ್ಯ ರಾಜಕೀಯದಲ್ಲಿ ಬಳ್ಳಾರಿಯಲ್ಲಿ ಇದೇ ತಿಂಗಳ 20ನೇ ತಾರೀಕಿನಂದು ಬೃಹತ್ ಎಸ್ಟಿ ಸಮಾವೇಶಕ್ಕೆ ಭಾರೀ ವೇದಿಕೆ ಸಿದ್ಧವಾಗುತ್ತಿದೆ. ಇದರಲ್ಲಿ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರಾದ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಸೇರಿ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಅರ್ಜುನ್ ಮುಂಡಾ ಭಾಗವಹಿಸಲಿದ್ದಾರೆ. ಈ ಮೂಲಕ ಇದು ರಾಜ್ಯ ಬಿಜೆಪಿ ಪಾಳೆಯದ ಶಕ್ತಿ ಪ್ರದರ್ಶನದ ವೇದಿಕೆಯಾಗಲಿದೆ.
ಬಳ್ಳಾರಿಯಲ್ಲೇ ಎಸ್ಟಿ ಸಮಾವೇಶ ಆಯೋಜನೆ ಮಾಡ್ತಿರೋದೇಕೆ ಬಿಜೆಪಿ? ಹಿಂದುಳಿದ ವರ್ಗಗಳ ಬಲ ಹೆಚ್ಚಿಸಿಕೊಂಡು ಚುನಾವಣೆ ಗೆಲ್ಲೋ ಸಖತ್ ಪ್ಲಾನ್. ಅಂದಹಾಗೆ ಬಿಜೆಪಿಗೆ ಮೇಲ್ವರ್ಗದ ಪಕ್ಷ ಎಂಬ ಒಂದು ಇಮೇಜ್ ಇದೆ. ಇದನ್ನ ವಿಪಕ್ಷಗಳು ಕೂಡ ಆಗಾಗ ಬಿಜೆಪಿ ವಿರುದ್ಧ ಚುನಾವಣಾ ಅಸ್ತ್ರವನ್ನಾಗಿಸ್ತಲೇ ಇರ್ತವೆ. ಆದರೆ ರಾಜ್ಯ ಬಿಜೆಪಿ ಇದಕ್ಕೆ ಉತ್ತರ ಎಂಬಂತೆ ಮೊನ್ನೆಯಷ್ಟೇ ಎಸ್ಟಿ ಸಮುದಾಯದ ಮೀಸಲಾತಿಯನ್ನ 3.5ರಿಂದ 7.5ಕ್ಕೆ ಏರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಈಗ ಇದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಹಾಗಾದ್ರೆ ಬಿಜೆಪಿ ಇದೇ ಭಾಗದಲ್ಲಿ ಬೃಹತ್ ಎಸ್ಟಿ ಸಮಾವೇಶ ನಡೆಸ್ತಿರೋದು ಏಕೆ ಎಂಬ ಪ್ರಶ್ನೆ ಮೂಡೋದು ಸಹಜ. ಅದಕ್ಕೂ ಉತ್ತರ ಕೊಡ್ತೀವಿ ನೋಡಿ. ರಾಜ್ಯದ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಎಸ್ಟಿಗೆ ಮೀಸಲಾತಿ ಕ್ಷೇತ್ರಗಳು ಹೊಂದಿರುವ ಜಿಲ್ಲೆಗಳು ಬಳ್ಳಾರಿ ಮತ್ತು ರಾಯಚೂರು. ಬಳ್ಳಾರಿಯಲ್ಲಿ 5 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ 7 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳಲ್ಲಿ ಎಸ್ಟಿ ಮೀಸಲಾತಿ ಇದೆ. 2008ರ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ರಾಜ್ಯದ 15 ಎಸ್ಟಿ ಮತ್ತು 36 ಎಸ್ಸಿ ಮೀಸಲಾತಿ ಕ್ಷೇತ್ರಗಳಾದವು. ಇಷ್ಟಲ್ಲದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಈ 2 ಸಮುದಾಯಗಳ ನಿರ್ಣಾಯಕ ಮತದಾರರು ಇದ್ದಾರೆ. ಈ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡುವ ಮೂಲಕ ಇವರ ಮೇಲೆ ಬಿಜೆಪಿಯ ಕಣ್ಣು ಬಿದ್ದಿದೆ. ಇದಕ್ಕಾಗಿ ನವೆಂಬರ್ 20ರಂದು ಗಣಿನಾಡಿನಲ್ಲಿ ನಡೆಯುವ ನವಶಕ್ತಿ ಎಸ್ಟಿ ಮೋರ್ಚಾ ರಾಜ್ಯ ಮಟ್ಟದ ಸಮಾವೇಶ ಎಲ್ಲರ ಗಮನ ಸೆಳೆದಿದೆ. ಕಾಂಗ್ರೆಸ್ನ ಇಚ್ಛಾಶಕ್ತಿ ಪ್ರಶ್ನಿಸುವುದೇ ಬಿಜೆಪಿಯ ಪ್ರಮುಖ ಅಸ್ತ್ರ. ಬಳ್ಳಾರಿಯಲ್ಲಿ ಸಮಾವೇಶ ನಡೆಸೋದ್ರ ಹಿಂದೆ ಅದೊಂದು ಲೆಕ್ಕಾಚಾರ. ಈ ಭಾಗದೊಂದಿಗೆ ಮಧ್ಯ ಕರ್ನಾಟಕದ ಮೇಲೂ ಪ್ರಭಾವ ಬೀರೋ ಯತ್ನ. ಎಸ್ಸಿ ಮತ್ತು ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಳ ವಿಚಾರದಲ್ಲಿ ರಾಜ್ಯ ಸಚಿವ ಸಂಪುಟ ಮತ್ತು ರಾಜ್ಯಪಾಲರ ಅಂಕಿತ ಹಾಕಿರುವ ವಿಷಯದ ಮೇಲೆ ಸಮುದಾಯದ ಮತಗಳನ್ನ ಸೆಳೆಯೋ ದಿಕ್ಕಿನಲ್ಲಿ ಬಿಜೆಪಿ ಸರ್ಕಾರ ಮತ್ತು ಆ ಸಮುದಾಯದ ನಾಯಕರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ದಲಿತ ಸಮುದಾಯ ಮೀಸಲಾತಿ ಹೆಚ್ಚಳದಲ್ಲಿ ದಲಿತ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಚ್ಚಳದ ವಿಚಾರದಲ್ಲಿ ಇಚ್ಛಾಶಕ್ತಿ ತೋರಲಿಲ್ಲ ಎಂಬುದನ್ನೇ ಹೈಲೈಟ್ ಮಾಡಿದೆ. ಈಗ ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ಕಾಂಗ್ರೆಸ್ನಿಂದ ದಲಿತರ ಮತಗಳನ್ನ ಸೆಳೆಯೋ ಪ್ರಯತ್ನಕ್ಕೆ ಕೈ ಹಾಕಿದೆ. ಇದು ಈ ಸಮಾವೇಶದ ಮೂಲಕ ಕಾಂಗ್ರೆಸ್ಸನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಬಿಜೆಪಿ ಪ್ಲಾನ್. ಜೊತೆಗೆ ಎಸ್ಟಿ ಮೀಸಲಿರುವ 15 ಕ್ಷೇತ್ರಗಳ ಮತದಾರರನ್ನ ಓಲೈಸಿಕೊಳ್ಳೋದು ಬಿಜೆಪಿಯ ಯೋಜನೆ. ಹಾಗಾದ್ರೆ ಆ 15 ಮೀಸಲಾತಿ ಕ್ಷೇತ್ರಗಳ ಮೇಲೆ ಬಳ್ಳಾರಿ ಸಮಾವೇಶದ ಮೂಲಕ ಬಿಜೆಪಿ ಕಣ್ಣಿಟ್ಟಿರೋದು ಹೇಗೆ ಅಂತಲೂ ಹೇಳ್ತೀವಿ ನೋಡಿ. 15 ಎಸ್ಟಿ ಮೀಸಲಾತಿ ಕ್ಷೇತ್ರಗಳ ವಿವರ. ರಾಜ್ಯದ ಬಳ್ಳಾರಿ, ಬೆಳಗಾವಿ, ಯಾದಗಿರಿ, ರಾಯಚೂರು, ವಿಜಯನಗರ, ಚಿತ್ರದುರ್ಗ, ಮೈಸೂರು ಜಿಲ್ಲೆಗಳಲ್ಲಿ ಎಸ್ಟಿ ಮೀಸಲಾತಿ ಕ್ಷೇತ್ರಗಳಿವೆ. ಅದರಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿಯೇ 8 ಎಸ್ಟಿ ಮೀಸಲಾತಿ ಕ್ಷೇತ್ರಗಳಿವೆ. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಗ್ರಾಮೀಣ, ಸಂಡೂರು, ಸಿರಗುಪ್ಪ ಮತ್ತು ಕಂಪ್ಲಿ ಕ್ಷೇತ್ರ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಯಮಕನಮರಡಿ, ಯಾದಗಿರಿ ಜಿಲ್ಲೆ, ಸುರಪುರ, ರಾಯಚೂರು ಜಿಲ್ಲೆ, ರಾಯಚೂರು ಗ್ರಾಮೀಣ, ಮಾನ್ವಿ, ದೇವದುರ್ಗ, ಮಸ್ಕಿ, ವಿಜಯನಗರ ಜಿಲ್ಲೆ, ಕೂಡ್ಲಿಗಿ, ಚಿತ್ರದುರ್ಗ ಜಿಲ್ಲೆ, ಮೊಳಕಾಲ್ಮೂರು, ಚಳ್ಳಕೆರೆ, ಜಗಳೂರು, ಇನ್ನು ಇದನ್ನ ಬಿಟ್ರೆ ಅತ್ತ ಮೈಸೂರು ಜಿಲ್ಲೆ HD ಕೋಟೆ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಈ ಎಲ್ಲ ಅಂಕಿಅಂಶ ಗಮನಿಸಿದ್ರೆ ಬಳ್ಳಾರಿ ಎಸ್ಟಿ ಸಮಾವೇಶ ಬಿಜೆಪಿಗೆ ಈ ಕಲ್ಯಾಣ ಕರ್ನಾಟಕ ಭಾಗವೂ ಸೇರಿ ಮಧ್ಯ ಕರ್ನಾಟಕದ ಭಾಗದಲ್ಲೂ ಎಸ್ಟಿ ಮತಗಳನ್ನ ಸೆಳೆಯಲು ಅನುಕೂಲವಾಗಲಿದೆ.
ಸಿದ್ದರಾಮೋತ್ಸವ ಮತ್ತು ಕಾಂಗ್ರೆಸ್ ಜೋಡೋ ಸಮಾವೇಶಕ್ಕೆ ಟಾಂಗ್. ಎರಡು ಸಮಾವೇಶಗಳ ಆರೋಪಗಳಿಗೆ ಈ ವೇದಿಕೆಯೇ ಉತ್ತರ. ಅಂದಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ಪ್ರಬಲ ನಾಯಕ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವದ ಮೂಲಕ ಬಿಜೆಪಿಗೆ ಟಾಂಗ್ ನೀಡೋ ಕೆಲಸ ಮಾಡಿದ್ರು. ಇದು ಇಡೀ ಕಾಂಗ್ರೆಸ್ ಪಾಳೆಯದಲ್ಲೇ ಭಾರೀ ಸಂಚಲನಕ್ಕೂ ಕಾರಣವಾಗಿತ್ತು. ಅಲ್ಲದೆ ಇತ್ತೀಚಿನ ರಾಹುಲ್ ಗಾಂಧಿಯ ಭಾರತ ಜೋಡೋ ಕೂಡ ಈ ಭಾಗದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಈ ಎರಡಕ್ಕೂ ಟಾಂಗ್ ಕೊಡೋಕೆ ಅಂತಾನೆ ಈ ಭಾಗದ ಬಿಜೆಪಿಯ ಪ್ರಬಲ ನಾಯಕ ರಾಮುಲು ಎಸ್ಟಿ ಸಮಾವೇಶದ ಮೂಲಕ ಅಖಾಡಕ್ಕಿಳಿದಂತಿದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು ಶ್ರೀರಾಮುಲು ಮಧ್ಯೆ ವಾಕ್ಸಮರವು ತಾರಕಕ್ಕೇರುತ್ತಿದೆ. ಸಮಾವೇಶದಲ್ಲಿ ಅದು ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಸಿದ್ದರಾಮೋತ್ಸವ ಮತ್ತು ಭಾರತ ಜೋಡೋ ಯಾತ್ರೆಯಲ್ಲಿ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಮತ್ತು ಶ್ರೀರಾಮುಲು ವಿರುದ್ಧ ಮಾಡಿರುವ ಆರೋಪ ವಾಕ್ಸಮರಕ್ಕೆ ಎಸ್ಟಿ ಸಮಾವೇಶವು ಪ್ರತ್ಯುತ್ತರ ವೇದಿಕೆಯಾಗಲಿದೆ. ಇತರ ನಾಯಕರ ಅಭಿಪ್ರಾಯಗಳ ಅನಾವರಣದ ಮೂಲಕ ಎಸ್ಟಿ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳುವ ಎಲ್ಲ ಪ್ರಯತ್ನಗಳು ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಳ್ಳಾರಿಯಲ್ಲಿ ಇದೇ ತಿಂಗಳ 20ನೇ ತಾರೀಕಿನಂದು ನಡೆಯುತ್ತಿರೋ ಬಿಜೆಪಿಯ ಎಸ್ಟಿ ಸಮಾವೇಶದ ಸಿದ್ಧತೆ ಹೇಗಿದೆ? ಇದು ಸಚಿವ ಶ್ರೀರಾಮುಲು ಹಾಗೂ ಬಿಜೆಪಿಗೆ ಹೇಗೆಲ್ಲ ಬಲ ತುಂಬಲಿದೆ? ಎಸ್ಟಿ ಸಮುದಾಯದ ಮೀಸಲಾತಿ ಹೆಚ್ಚಳ ಲಾಭ ಪಡೆದುಕೊಳ್ಳಲು ಹಾಗೂ ಕಾಂಗ್ರೆಸ್ಗೆ ಟಾಂಗ್ ನೀಡಲು ಬಿಜೆಪಿಯಿಂದ ಗಣಿನಾಡಲ್ಲಿ ನವಶಕ್ತಿಯ ಹೆಸರಲ್ಲಿ ಎಸ್ಟಿ ಮೋರ್ಚಾದ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಹೆಸರಿಗೆ ಸಮಾವೇಶವಾದರೂ ಹಲವು ವಿಷಯಗಳಿಗೆ ಸಂದೇಶ ನೀಡುವ ವೇದಿಕೆಯಾಗಿ ಸಮಾವೇಶ ಮಾರ್ಪಡುವ ಸಾಧ್ಯತೆ ಇದೆ. ಎಸ್ಟಿ ಸಮಾವೇಶದ ಮೂಲಕ ಬಳ್ಳಾರಿಯಲ್ಲಿ ಸೃಷ್ಟಿಯಾಗಲಿದೆ ಕೇಸರಿ ಸುನಾಮಿ. ಸಚಿವ ಶ್ರೀರಾಮುಲುರ ಕ್ಷೇತ್ರದಲ್ಲಿ ಬಲ ಪ್ರದರ್ಶನದ ತಯಾರಿ ಹೇಗಿದೆ? ಬಳ್ಳಾರಿಯ ಎಸ್ಟಿ ಸಮಾವೇಶ ಸಚಿವ ರಾಮುಲು ಪಾಲಿಗೆ ನಿಜಕ್ಕೂ ಪ್ರತಿಷ್ಠೆಯ ಕಾರ್ಯಕ್ರಮ. ಯಾಕಂದ್ರೆ ಇದು ರಾಮುಲು ಕರ್ಮಭೂಮಿ, ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯ ಭದ್ರಕೋಟೆಯೂ ಹೌದು. ಇನ್ನು ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಪಾದಯಾತ್ರೆ ಮೂಲಕ ಭಾರೀ ಸಮಾವೇಶ ನಡೆಸಿ ಅಧಿಕಾರದ ರುಚಿ ಕಂಡಿದ್ರು ಕೂಡ. ಇನ್ನು ಇದೇ ಸಿದ್ದರಾಮಯ್ಯನವರನ್ನ ಕಳೆದ ಬಾರಿ ಶ್ರೀರಾಮುಲು ಬದಾಮಿಯಲ್ಲಿ ಎದುರಿಸಿ ಭಾರೀ ಪೈಪೋಟಿ ನೀಡಿದ್ರು. ಈಗ ಅದೇ ಸಿದ್ದರಾಮಯ್ಯರ ವಿರುದ್ಧ ತಮ್ಮ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ಶ್ರೀರಾಮುಲುಗೆ ಇದು ಪ್ರಬಲ ವೇದಿಕೆ ಕೂಡ. ಇವತ್ತು ಅನೇಕ ಕೆರೆ ಕಟ್ಟೆಗಳನ್ನು ಕೋಟೆಗಳನ್ನು ಕೂಡ ಕಟ್ಟಂತ ಕೆಲಸದ ಅವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ನನ್ನ ವಿನಂತಿ ಇಷ್ಟೇ, ದಯವಿಟ್ಟು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣದಿಂದ ಇವತ್ತು 2023ರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಏನು ಸಾಧನೆಗಳು ಮಾಡಿದ್ರೆ ಈ ಸಾಧನೆಗಳೆಲ್ಲ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮುಂದಿಡೋದ್ರ ಮೂಲಕ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಒಂದು ರೀತಿ ಹಬ್ಬದ ವಾತಾವರಣ ಅಂದ್ರೆ ಈ ಮೀಸಲಾತಿ ಜಾಸ್ತಿ ಮಾಡಿಕೊಂಡು ಒಂದು ಜಾತ್ರೆ ಅನ್ಕೊಳ್ಳಿ. ಈ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಜಾಸ್ತಿ ಮಾಡೋಕೆ ಒಂದು ಐತಿಹಾಸಿಕವಾದಂತ ಸಮಾವೇಶ, ಒಂದು ಜಾತ್ರಾ ಮಹೋತ್ಸವದಲ್ಲಿ ಹೆಂಗ್ ಸೇರ್ತೀವೋ ಹಂಗ ಸೇರಬೇಕು. ಇಡೀ ರಾಜ್ಯದ ಜನರು ರಾಷ್ಟ್ರದ ಜನರು ನೋಡಬೇಕು. ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನು ಪರಿಶಿಷ್ಟ ವರ್ಗಗಳ ಸಮಾವೇಶಕ್ಕೆ ನಾ ಭವಿಷ್ಯ ಅಂತ ಹೇಳಕ್ ಹೋಗಲ್ಲ. ಭವಿಷ್ಯದಲ್ಲಿ ಯಾರನ್ನು ಮಾಡಬಹುದು ನನಗೆ ಗೊತ್ತಿಲ್ಲ. ನಾ ಭೂತೋ ಅನ್ನಂತ ಕಾರ್ಯಕ್ರಮ ಆಗಬೇಕು. ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕನಾಗಿರುವುದರಿಂದ ಬಿಜೆಪಿಯಲ್ಲಿ ಶ್ರೀರಾಮುಲು ಪ್ರಬಲ ನಾಯಕನಾಗಿ ಬೆಳೆಯೋದಕ್ಕೆ ಕಾರಣವಾಗಿದೆ. ಈ ಸಮುದಾಯ ಸಮಾವೇಶದಲ್ಲಿ ತಮ್ಮ ಬಲ ಪ್ರದರ್ಶನ ಮಾಡುವುದು ಶ್ರೀರಾಮುಲುಗೆ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅನಿವಾರ್ಯ ಮತ್ತು ಅಗತ್ಯವಿದೆ. ಸಮಾವೇಶಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ರಾಷ್ಟ್ರೀಯ ನಾಯಕರು ಆಗಮಿಸುವುದರಿಂದ ರಾಮುಲು ತಮ್ಮ ಮತ್ತು ತಮ್ಮ ಸಮುದಾಯದ ಬಲವನ್ನ ಪ್ರದರ್ಶನ ಮಾಡಬೇಕಾಗಿದೆ. ಈ ಸಮುದಾಯದ ಮತಗಳನ್ನ ಬಿಜೆಪಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತರುವ ಜವಾಬ್ದಾರಿ ಶ್ರೀರಾಮುಲು ಮೇಲಿದೆ. ಇದರಿಂದಾಗಿ ಶ್ರೀರಾಮುಲುಗೆ ಪಕ್ಷದಲ್ಲಿ ಸಿಗುವ ಗೌರವ ಮತ್ತು ಸ್ಥಾನಮಾನಗಳ ಪ್ರಮಾಣ ಹೆಚ್ಚಾಗಲಿದೆ. ಬಿಜೆಪಿಗೆ ಎಸ್ಟಿ ಸಮುದಾಯ ಮತ ಸೆಳೆಯಲು ಎಷ್ಟು ಮುಖ್ಯವೋ ಶ್ರೀರಾಮುಲು ಅವರ ರಾಜಕೀಯ ಭವಿಷ್ಯಕ್ಕೂ ಸಮಾವೇಶವು ದಿಕ್ಸೂಚಿಯಾಗುವ ಸಾಧ್ಯತೆ ಇದೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ.
ಇನ್ನು ನವಶಕ್ತಿ ಹೆಸರಿನಲ್ಲಿ ಬಳ್ಳಾರಿಯಲ್ಲಿ ನಡೆಸಲಾಗ್ತಿರೋ ಎಸ್ಟಿ ಸಮಾವೇಶದ ಸಿದ್ಧತೆಯನ್ನ ಖುದ್ದು ಶ್ರೀರಾಮುಲು ಪರಿಶೀಲಿಸುತ್ತಿದ್ದಾರೆ. ಅಲ್ಲದೆ ಈ ಸಮಾವೇಶವನ್ನ ಯಶಸ್ವಿಗೊಳಿಸಲು ಬರೋಬ್ಬರಿ 3,000 ಮುಖಂಡರು ಹಾಗೂ ಕಾರ್ಯಕರ್ತರು ಭಾರಿ ಶ್ರಮ ವಹಿಸುತ್ತಿದ್ದಾರೆ. ಇನ್ನು 150 ಎಕರೆ ವಿಶಾಲ ಪ್ರದೇಶದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ನಡೆಸಿದ್ದು ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸೋ ಗುರಿ ಹೊಂದಲಾಗಿದೆ. ಅದಕ್ಕಾಗಿ 6,000ಕ್ಕೂ ಅಧಿಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸಾವಿರಾರು ಇತರೆ ವಾಹನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜನರು ಆಗಮಿಸಲಿದ್ದಾರೆ. ಎಲ್ಲರಿಗೂ ಸಮರ್ಪಕ ಭೋಜನ ವ್ಯವಸ್ಥೆ ಸೇರಿ ಸಾಕಷ್ಟು ಇತರೆ ವ್ಯವಸ್ಥೆಗಳನ್ನ ಮಾಡಲಾಗ್ತಿದೆ. 150 ಕಡೆ ಊಟದ ವ್ಯವಸ್ಥೆ ಮಾಡಲಾಗ್ತಿದೆ. ಸಮಾವೇಶದಲ್ಲಿ ಬರೋಬ್ಬರಿ 161 ಕಲಾ ತಂಡಗಳು ಭಾಗವಹಿಸಲಿವೆ. ಇನ್ನು ಈ ಎಲ್ಲಾ ಕಾರಣದಿಂದ ಇಡೀ ಬಳ್ಳಾರಿ ಸಂಪೂರ್ಣ ಕೇಸರಿಮಯವಾಗಲಿದೆ. ಒಟ್ಟಾರೆ ಬಳ್ಳಾರಿಯ ಎಸ್ಟಿ ಸಮಾವೇಶ ಬಿಜೆಪಿ ಪಾಲಿಗೆ ಎಲೆಕ್ಷನ್ ಸಮಯದಲ್ಲಿ ಭಾರಿ ಲಾಭ ತಂದು ಕೊಡಲಿದೆ ಎಂದೇ ಹೇಳಲಾಗ್ತಿದೆ. ಅಲ್ಲದೆ ಮತ್ತೂ ಒಂದು ಕಾರಣಕ್ಕೆ ಬಳ್ಳಾರಿಯಲ್ಲಿ ನಡೆಯುತ್ತಿರೋ ಬಿಜೆಪಿ ಎಸ್ಟಿ ಸಮಾವೇಶ ತುಂಬಾನೇ ಸುದ್ದಿ ಮಾಡ್ತಿದೆ. ಬಳ್ಳಾರಿಯಲ್ಲಿ ನಡೆಯುತ್ತಿರೋ ಬಿಜೆಪಿಯ ಎಸ್ಟಿ ಸಮಾವೇಶ ಮತ್ತು ಒಂದು ಪ್ರಮುಖ ಸಂಗತಿಗೆ ಎಲ್ಲರ ಗಮನ ಸೆಳೆಯುತ್ತಿದೆ. ಅದು ಕೂಡ ಶ್ರೀರಾಮುಲು ವಿಚಾರವಾಗಿ. ಅದೇ ಈಗ ಇಡೀ ಸಮಾವೇಶದ ಕೇಂದ್ರ ಬಿಂದು ಎನ್ನುವಂತಾಗಿದೆ. ಬಳ್ಳಾರಿಯಲ್ಲಿ ನವೆಂಬರ್ 20ಕ್ಕೆ ಬಿಜೆಪಿಯ ಎಸ್ಟಿ ಸಮಾವೇಶ ತೀವ್ರ ಕುತೂಹಲ ಕೆರಳಿಸಿದೆ. ಅದಕ್ಕೆ ಕಾರಣ ಸಚಿವ ಶ್ರೀರಾಮುಲು ಅವರ ಮುಂದಿನ ನಡೆಯ ದಿಕ್ಸೂಚಿ ಎನ್ನಲಾಗ್ತಿದೆ. ಮುಂಬರುವ ಚುನಾವಣೆಗೆ ರಾಮುಲಾರ ಕ್ಷೇತ್ರ ಆಯ್ಕೆಯ ವಿಚಾರದಲ್ಲೂ ಸಮಾವೇಶ ಭಾರಿ ಮಹತ್ವ ಪಡೆದಿದೆ ಎನ್ನಲಾಗ್ತಿದೆ. ಬಳ್ಳಾರಿಯಲ್ಲಿ ಎಸ್ಟಿ ಸಮಾವೇಶದ ಹಿಂದೆ ಶ್ರೀರಾಮುಲು ಕ್ಷೇತ್ರ ಲೆಕ್ಕಾಚಾರ. ಗಣಿ ನಾಡಿನಿಂದಲೇ ಈ ಬಾರಿ ಸ್ಪರ್ಧಿಸಲು ರಾಮುಲು ಪೂರ್ವ ಸಿದ್ಧತೆ. ಎಸ್ಟಿ ಸಮಾಜದ ಪ್ರಭಾವಿ ನಾಯಕನಾಗಲು ಸಚಿವರ ಭರ್ಜರಿ ತಾಲೀಮು. ರಾಜ್ಯ ಬಿಜೆಪಿ ಪಾಲಿಗೆ ಬಳ್ಳಾರಿ ಎಂದೆಂದಿಗೂ ಮಹತ್ವದ ಕ್ಷೇತ್ರ ಎಂಬುದು ಸತ್ಯ. ಅದಕ್ಕೆ ಈ ಹಿಂದೆ ಕೇಂದ್ರದ ಪ್ರಮುಖರು ಕೂಡ ಇದೇ ಕ್ಷೇತ್ರದಿಂದ ಅಖಾಡಕ್ಕಿಳಿದು ಅದೃಷ್ಟ ಪರೀಕ್ಷಿಸಿದ್ದೇ ಸಾಕ್ಷಿ. ಇನ್ನು ಈ ಕ್ಷೇತ್ರ ರೆಡ್ಡಿ ಸಹೋದರರ ಕಾಲದಿಂದಲೂ ಬಿಜೆಪಿಯ ಅಭೇದ್ಯ ಕೋಟೆಯಾಗಿ ಬದಲಾಗಿದೆ. ಇನ್ನು ರಾಮುಲು ಕಳೆದ ಬಾರಿ ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅಲ್ಲದೆ ಮತ್ತೊಂದೆಡೆ ಬದಾಮಿ ಕ್ಷೇತ್ರದಲ್ಲೂ ಅಂದಿನ ಸಿಎಂ ಸಿದ್ದರಾಮಯ್ಯರ ವಿರುದ್ಧವೇ ಸ್ಪರ್ಧಿಸಿ ಕೂದಲೆಳೆ ಅಂತರದಿಂದ ಪರಾಭವಗೊಂಡಿದ್ರು. ಈ ಎಲ್ಲ ಭರ್ಜರಿ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋ ಶ್ರೀರಾಮುಲು ಈ ಬಾರಿ ಬಳ್ಳಾರಿಯಿಂದಲೇ ಸ್ಪರ್ಧಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಬಳ್ಳಾರಿ ಗ್ರಾಮಾಂತರದಿಂದ ರಾಮುಲು ಸ್ಪರ್ಧಿಸೋ ಇರಾದೆ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಈ ಕಾರಣದಿಂದಲೇ ರಾಮುಲು ಬಳ್ಳಾರಿ ಸಮಾವೇಶದ ಬಗ್ಗೆ ತೀವ್ರ ಮುತುವರ್ಜಿ ವಹಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಭಾಗದಲ್ಲೇ ಸ್ಪರ್ಧಿಸಿ ವಿಜಯ ಸಾಧಿಸಿದ್ರೆ ಅದು ಸಹಜವಾಗಿ ರಾಮುಲುರ ರಾಜಕೀಯ ಮೈಲೇಜ್ ಹೆಚ್ಚಿಸಲಿದೆ. ಜೊತೆಗೆ ಎಸ್ಟಿ ಸಮುದಾಯದ ಪ್ರಭಾವಿ ನಾಯಕನ ಪಟ್ಟ ಅಲಂಕರಿಸಲು ಇದೆಲ್ಲವೂ ನೆರವಾಗಲಿದೆ. ಸದ್ಯ ಶ್ರೀರಾಮುಲು ಹೊರತಾಗಿ ಇನ್ಯಾರೂ ಎಸ್ಟಿ ಸಮುದಾಯದ ಗಟ್ಟಿ ನಾಯಕತ್ವ ವಹಿಸಿಕೊಳ್ಳೋ ಸಾಧ್ಯತೆ ಕಂಡು ಬರ್ತಿಲ್ಲ. ಹಾಗಾಗಿ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲುಗೆ ಈ ಸಮಾವೇಶ ಭಾರಿ ಶಕ್ತಿ ತುಂಬಲಿದೆ. ಆ ಮೂಲಕ ಕೇಂದ್ರ ಬಿಜೆಪಿ ನಾಯಕರ ಗಮನವನ್ನ ಸೆಳೆದ ಶ್ರೀರಾಮುಲು ಪಕ್ಷದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೇರಬಹುದು. ಇದೆಲ್ಲವೂ ಸಾಧ್ಯವಾಗಿಸುವ ನಿಟ್ಟಿನಲ್ಲೇ ಬಳ್ಳಾರಿಯ ಸಮಾವೇಶವನ್ನ ವೇದಿಕೆಯನ್ನಾಗಿಸಿಕೊಳ್ಳುತ್ತಿದ್ದಾರೆ ಎಂಬ ಮಾತಿದೆ. ಒಟ್ಟಾರೆ ಬಳ್ಳಾರಿಯಲ್ಲಿ ನವೆಂಬರ್ 20ರಂದು ನಡೆಯುತ್ತಿರೋ ಎಸ್ಟಿ ಸಮಾವೇಶ ರಾಜ್ಯ ಬಿಜೆಪಿ ಪಾಲಿಗೆ ಎಷ್ಟು ಮುಖ್ಯವೋ ಶ್ರೀರಾಮುಲು ಪಾಲಿಗೂ ಅಷ್ಟೇ ಮುಖ್ಯ. ಹಾಗಾಗಿ ಬಳ್ಳಾರಿಯಲ್ಲಿ ರಾಮುಲು ಮುಂದಾಳತ್ವದಲ್ಲಿ ಕೇಸರಿ ಪಡೆ ಭರ್ಜರಿ ಬಲ ಪ್ರದರ್ಶನ ತೋರಿ ಚುನಾವಣಾ ರಣರಂಗಕ್ಕೆ ಧುಮುಕೋದು ನಿಶ್ಚಿತ. ಬಳ್ಳಾರಿ ನಿಜಕ್ಕೂ ಈಗ ರಾಜ್ಯ ರಾಜಕಾರಣದ ಗಮನ ಸೆಳೆಯುತ್ತಿದೆ. ಇಲ್ಲಿ ನಡೆಯೋ ಸಮಾವೇಶ ಬಿಜೆಪಿಗೆ ಅದೆಷ್ಟು ಪ್ಲಸ್ ಆಗಲಿದೆ, ಜೊತೆಗೆ ಸಚಿವ ಶ್ರೀರಾಮುಲು ರಾಜಕೀಯ ಭವಿಷ್ಯವನ್ನ ಇನ್ನೆಷ್ಟು ಗಟ್ಟಿಗೊಳಿಸಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.